ಜೆಡಿಎಸ್ ನಾಯಕರಿಂದ ಕಣ್ಣೀರು ದೇವೇಗೌಡರಿಂದ ಕಣ್ಣೀರು ಪ್ರಜ್ವಲ್ ರೇವಣ್ಣ ಕೂಡ ಕಣ್ಣೀರು ಹಾಕಿದ್ದಾರೆ. ಹಾಗೆ ಭವಾನಿ ರೇವಣ್ಣ ಕೂಡ ಕಣ್ಣೀರು ಹಾಕಿದ್ದಾರೆ. ಅದನ್ನ ನೋಡಿ ಶಾಸಕ ಬಾಲಕೃಷ್ಣ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಮೂಡಲಹಿಪ್ಪೆಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ದೇವೇಗೌಡರು ಭಾವುಕರಾಗಿ ಭಾಷಣವನ್ನ ಮಾಡ್ತಾ ಇದ್ದಾಗ ಕಣ್ಣೀರು ಹಾಕಿದ್ದಾರೆ. ಅದನ್ನ ನೋಡಿ ಪ್ರಜ್ವಲ್ ರೇವಣ್ಣ ಹಾಗೆ ಭವಾನಿ ರೇವಣ್ಣ ಕೂಡ ಕಣ್ಣೀರು ಹಾಕಿದ್ದಾರೆ. ಅಲ್ಲಿದ್ದಂತ ಕಾರ್ಯಕರ್ತರು ಕೂಡ ಕಣ್ಣೀರು ಹಾಕಿದ್ದಾರೆ. ಅದಾದ ಮೇಲೆ ಶಾಸಕ ಬಾಲಕೃಷ್ಣ ಅವರು ಕೂಡ ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆಯಾಗಿ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ, ನಾನು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೊಮ್ಮಗನಿಗಾಗಿ ಈ ರೀತಿಯಾದಂತ ತ್ಯಾಗವನ್ನ ಮಾಡಿ ಈ ರೀತಿಯಾದಂತ ಗೇಮ್ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆದ್ರೆ ಮತದಾರರ ಮುಂದೆ ಪ್ರಚಾರದ ಸಂದರ್ಭದಲ್ಲಿ ಭಾವುಕರಾಗಿ ದೇವೇಗೌಡರು ಭಾಷಣವನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಕುಟುಂಬ ರಾಜಕಾರಣವನ್ನ ಮಾಡ್ತಾರೆ ಗೌಡರ ಕುಟುಂಬ ಅಂತ. ಈ ಒಂದು ಹಣೆಪಟ್ಟಿಯನ್ನ ಕಳ್ಸಿಕೊಳ್ಳೋದಕ್ಕೆ ನಾನು ರಾಜಕೀಯದಿಂದ ದೂರ ಉಳಿತೀನಿ, ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅವರು ಹೇಳಿದ್ರು. ಆ ಮಾತನ್ನ ಕೇಳಿ ರೇವಣ್ಣ ಅವರು ಕಣ್ಣೀರು ಹಾಕಿದ್ದಾರೆ. ಅವರ ಮಗ ಪ್ರಜ್ವಲ್ ರೇವಣ್ಣ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಹಾಗೆ ಭವಾನಿ ರೇವಣ್ಣ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಅಂದ್ರೆ ಈ ಪ್ರಚಾರದ ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ. ಕುಟುಂಬದವರೆಲ್ಲ ಕಣ್ಣೀರು ಹಾಕೋದನ್ನ ನೋಡಿ ಅಲ್ಲಿದ್ದಂತ ಕೆಲವು ಕಾರ್ಯಕರ್ತರು ಕೂಡ ಕಣ್ಣೀರು ಹಾಕಿದ್ದಾರೆ. ಹಾಗೇನೆ ಶಾಸಕ ಬಾಲಕೃಷ್ಣ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಯಾಕೆಂದ್ರೆ ಗೌಡರು ಭಾಷಣವನ್ನ ಮಾಡಿ ಭಾವುಕರಾದ್ರು. ಅದನ್ನ ನೋಡಿ ಅಲ್ಲಿದ್ದಂತ ಅವರ ಮೊಮ್ಮಗ ಪ್ರಜ್ವಲ್ ಕೂಡ ಕಣ್ಣೀರು ಹಾಕಿದ್ದಾರೆ. ಎಷ್ಟೊಂದು ಆಹ್ವಾನ ಈ ಮಾಧ್ಯಮಗಳನ್ನು ತೆಗೆದರೆ ಬೆಳಿಗ್ಗೆ ದೇವೇಗೌಡ ರೇವಣ್ಣ ಕುಮಾರಸ್ವಾಮಿ ಅವ್ರ ಮಕ್ಕಳು ಎಷ್ಟು ಹೊಸು ಇದೆ. ಇಷ್ಟು ನಾನು ಆಮೇಲೆ ಹೇಳ್ತೀನಿ, ದಯಮಾಡಿ ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ. ತೀರ್ಮಾನ ಕೊಡಲು ಇಲ್ಲೋ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಶೋಕ್. ದೇವೇಗೌಡರು ಭಾಷಣ ಶುರು ಮಾಡ್ತಾ ಇದ್ದ ಹಾಗೆ ಭಾವುಕರು ಕೂಡ ಆದ್ರು. ತದನಂತರ ಅವರ ಭಾಷಣ ಕೇಳಿ ಎಲ್ಲರೂ ಕೂಡ ಕಣ್ಣೀರ್ ಹಾಕ್ತಿದ್ದಾರೆ. ಕುಟುಂಬದವರ ಜೊತೆ ಕಾರ್ಯಕರ್ತರು ಕೂಡ ಕಣ್ಣೀರ್ ಹಾಕಿದಾರಲ್ಲ, ಏನಾಯ್ತು, ಏನೇನ್ ಮಾತನಾಡಿದ್ರು ದೇವೇಗೌಡರು? ಪ್ರತಿಮಾ ಏನಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಏನು ಆಸನದ ನಂಟು ಕಳೆದ 52 ಸುಮಾರು 65 ವರ್ಷಗಳಿಂದ ಆಸನದ ನಂಟು ಇರುವಂತಹದ್ದು. ಕಳೆದ 65 ವರ್ಷಗಳಿಂದ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಅವರು ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ. ಅದರಿಂದಾಗಿ ಸ್ವತಃ ಸಾಮಾನ್ಯವಾಗಿ ಅವರ ಏನು ಕ್ಷೇತ್ರವನ್ನ ಬಿಟ್ಕೊಡ್ತಿದ್ದಾರೆ. ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣನ ಘೋಷಣೆಯನ್ನ ಮಾಡ್ಲಿಕ್ಕೆ ಮೊದಲ ಬಾರಿಗೆ ಆ ಭಾಷಣವನ್ನ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಭಾಷಣ ಪ್ರಾರಂಭವಾದಾಗಿಂದ ಈವರೆಗೂ ಕೂಡ ಸಂಪೂರ್ಣವಾಗಿ ಅವರು ಗದ್ಗತ್ತಿದ್ರು, ಭಾರಿ ದುಃಖ ತಪ್ತರಾದ್ರು. ಯಾವಾಗ್ಲೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇಷ್ಟೊಂದು ದುಃಖ ತಪ್ತರಾಗಿರ್ಲಿಲ್ಲ. ಆದ್ರೆ ಈ ಬಾರಿ ಕಳೆದ 65 ವರ್ಷದ ನಂಟು ಹೋಗುತ್ತೆ. ಜೊತೆಗೆ ನನ್ನನ್ನ ಕುಟುಂಬ ರಾಜಕಾರಣ ಮಾಡ್ತಾರೆ ಅನ್ನುವಂತ ಟೀಕೆಯನ್ನ ಮಾಡ್ತಾರೆ. ನಾನು ಎಲ್ಲ ವರ್ಗದವರೆಗೂ ಕೂಡ ನಾನು ಅವ್ರಿಗೆ ಎಲ್ಲಾ ವರ್ಗದವರೆಗೂ ಕೂಡ ಸಮಾನ ಸ್ಥಾನವನ್ನ ನೀಡಿದ್ದೇನೆ. ಆದ್ರೆ ತಮ್ಮ ಮೊಮ್ಮಕ್ಕಳನ್ನ ಬೆಳೆಸ್ತಾರೆ ಅಂತ ಕೆಲವರು ಟೀಕೆಯನ್ನ ಮಾಡ್ತಾರೆ. ಮತ್ತೆ ಕೆಲವರು ಕಾಂಗ್ರೆಸ್ನವರು ಎಂದು ಮೈತ್ರಿ ಸರ್ಕಾರ ಇದೆ, ಮೈತ್ರಿ ಇದ್ರೂ ಕೂಡ ಅವರು ಮೊಮ್ಮಕ್ಕಳನ್ನ ನಿಲ್ಸಿದ್ರೆ ಅಂದ್ರೆ ದೇವೇಗೌಡರು ಸ್ಪರ್ಧೆ ಮಾಡಿಲ್ಲ ಅಂದ್ರೆ ಪ್ರಜ್ವಲ್ ರೇವಣ್ಣನ ಸ್ಪರ್ಧೆ ಮಾಡಿದ್ರೆ ನಾವು
ಬೇರೆ ಪಕ್ಷಕ್ಕೆ ಹೋಗ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ರು. ಜೊತೆಗೆ ಅವರು ಏನು ಇದನ್ನ ಪರೋಕ್ಷವಾಗಿ ಮಾಜಿ ಸಚಿವ ಎ ಮಂಜು ವಿರುದ್ಧ ಒಂದು ವಾಗ್ದಾಳಿಯನ್ನ ನಡೆಸಿದ್ರು. ನನ್ನ ಸ್ಪರ್ಧೆ ಇಲ್ಲ ಅಂದ್ರೂ ನನ್ನ ಮೊಮ್ಮಗನ ಸ್ಪರ್ಧೆ ಮಾಡಿದ್ರು, ಅವರು ಪಕ್ಷವನ್ನ ಬಿಟ್ಟು ಹೋಗ್ತಾರೆ. ಜೊತೆಗೆ ಕೆಲವರು ಕಾಂಗ್ರೆಸ್ನವರು ಕೂಡ ಈಗಾಗಲೇ ಬಿಜೆಪಿಯನ್ನ ಸಂಪರ್ಕ ಮಾಡಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಸಹಜವಾಗಿ ಅವರಿಗೆ ಕ್ಷೇತ್ರ ಬಿಟ್ಕೊಡೋದ್ರಿಂದ ಭಾರಿ ದುಃಖದ ಜೊತೆಗೆ ಎಲ್ಲಾ ಟೀಕೆ ಟಿಪ್ಪಣಿಗಳು ಕೂಡ ನಾನು ಮುಂದಿನ ದಿನಗಳಲ್ಲಿ ಉತ್ತರವನ್ನ ಕೊಡ್ತೇನೆ. ನನ್ನ ವಿರುದ್ಧ ನಾವು ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ಯಾವುದೇ ಕಪ್ಪು ಚುಕ್ಕೆ ಇದ್ರು ಕೂಡ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಆಗಲಿ ಅಥವಾ ವಿಪಕ್ಷದವರು ಯಾರೇ ಆಗ್ಲಿ ನನ್ನ ವಿರುದ್ಧ ಟೀಕೆಯನ್ನ ಮಾಡ್ಲಿ ಅಥವಾ ಯಾವ ಆರೋಪ ಇದೆ ಅನ್ನೋದನ್ನ ಹೇಳಲಿ, ಆದ್ರೆ ನಾನು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನ ಮಾಡಿದ್ದೇನೆ. ಆದ್ರೆ ಇವರು ಇಲ್ಲ ಸಲ್ಲದ ಸುಖ ಸುಮ್ಮನೆ ನನ್ನ ವಿರುದ್ಧ ಮತ್ತು ನಮ್ಮ ಕುಟುಂಬದ ವಿರುದ್ಧ ಈ ರೀತಿ ಒಂದು ಟೀಕೆಯನ್ನ ಮಾಡ್ತಿದ್ದಾರೆ ನಾವು ಹೇಳೋದು. ಜೊತೆಗೆ ನಮ್ಮ ಕುಟುಂಬದ ಮೇಲೆ ದೈವ ಬಲ ಇದೆ. ಜೊತೆಗೆ ಮಾವಿನಕೆರೆ ರಂಗನಾಥ ಸ್ವಾಮಿ ನಮ್ಮ ಕುಟುಂಬವನ್ನು ಬಿಡೋದಿಲ್ಲ, ನಾವು ಒಂದಿನಿಂದ ಇವರೆಗೂ ಕೂಡ ರಾಜಕಾರಣ ಮಾಡಿದ್ದೇವೆ, ಯಾರಿಗೂ ಕೂಡ ಮೋಸ ಮಾಡಿಲ್ಲ ಅನ್ನೋದು ಹೇಳ್ತಾರೆ. ಸಹಜವಾಗಿಯೇ ಏನು ಕ್ಷೇತ್ರವನ್ನು ಬಿಟ್ಕೊಳ್ಳೋ ವೇಳೆ ಇದುವರೆಗೂ ಕೂಡ ದೇವರು ಒಂದೇ ಒಂದು ಸ್ವಲ್ಪವನ್ನು ಕೂಡ ಕಣ್ಣೀರನ್ನ ಹಾಕ್ತಿರಲಿಲ್ಲ. ಏನಾದ್ರು ಕಣ್ಣೀರು ಹಾಕಿದ್ರೆ ಸುಮಾರು 1-2 ನಿಮಿಷ ಅಥವಾ 3 ನಿಮಿಷ ಕಣ್ಣೀರನ್ನ ಹಾಕಿ ತದನಂತರ ಸಮಾಧಾನ ಪಡ್ಕೊಳ್ತಿದ್ರು. ಆದ್ರೆ ಕ್ಷೇತ್ರ ಬಿಟ್ಕೊಡೋದ್ರಿಂದ ತಮ್ಮ ಮೊಮ್ಮಗನಿಗೆ ಕ್ಷೇತ್ರ ಬಿಟ್ಕೊಡೋದ್ರಿಂದ ಕ್ಷೇತ್ರದ ನಂಟು ಕಳ್ಕೊಳ್ಳೋದ್ರಿಂದ ಅವರು ಸಹಜವಾಗಿ ಭಾರಿ ದುಃಖ ತಪ್ತರಾದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಈ ವೇಳೆ ಭಾಷಣವನ್ನ ಮಾಡಿ ಈ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರು, ಪ್ರಜ್ವಲ್ ರೇವಣ್ಣನನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಇಡೀ ಕುಟುಂಬದವರು ಕೂಡ ಭಾವುಕರಾದ್ರು. ಆ ಪ್ರಜ್ವಲ್ ರೇವಣ್ಣ ಕೂಡ ಭಾವುಕರಾದ್ರು, ಸಚಿವ ಎಚ್ ಡಿ ರೇವಣ್ಣ ಜೊತೆಗೆ ಪತ್ನಿ ಭವಾನಿ ರೇವಣ್ಣ ಅವರು ಎಲ್ಲರೂ ಕೂಡ ಇಡೀ ಕುಟುಂಬದವರು ಭಾವುಕರಾದ್ರು. ಅಂದ್ರೆ ಇದು ಸಹಜವಾಗಿ ಅವರಿಗೆ ಈ ಒಂದು ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆಗಲ್ಲ ಅನ್ನುವಂತ ಮಾತುಗಳು ಕೇಳ್ಬಿಟ್ಟಿತ್ತು. ಜೊತೆಗೆ ಇದಲ್ಲದೆ ಪ್ರಜ್ವಲ್ ರೇವಣ್ಣ ಒಂದ್ ವೇಳೆ ಅಭ್ಯರ್ಥಿ ಆಗಿದ್ರೆ ಕಾಂಗ್ರೆಸ್ನವರು ವಿರೋಧವನ್ನ ಮಾಡ್ತಿದ್ರು. ಮೈತ್ರಿ ಪಕ್ಷ ಕಾಂಗ್ರೆಸ್ನವರು ತಟಸ್ಥವಾಗಬಹುದು, ಅದು ಕಾಂಗ್ರೆಸ್ ಒಳಗೆ ಬಿಜೆಪಿಗೆ ಬೆಂಬಲವನ್ನ ಮಾಡಬಹುದು. ಒಂದ್ ವೇಳೆ ಕಾಂಗ್ರೆಸ್ನವರು ಒಳಗೆ ಬಿಜೆಪಿಗೆ ಬೆಂಬಲ ಮಾಡಿದ್ರೆ ಇವರಿಗೆ ಭಾರಿ ಎಫೆಕ್ಟ್ ಆಗುತ್ತಲ್ಲ ಅಂದ್ರೆ ಜೆಡಿಎಸ್ಗೆ. ಜೊತೆಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಪ್ರಮುಖವಾಗಿ ಇಲ್ಲಿ 7 ಕ್ಷೇತ್ರದಲ್ಲಿ 8 ಕ್ಷೇತ್ರದಲ್ಲಿ ಒಟ್ಟು ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ 8 ಸೇರಿ 8 ಕ್ಷೇತ್ರದಲ್ಲಿ 6 ಕ್ಷೇತ್ರ ಈಗಾಗಲೇ ಜೆಡಿಎಸ್ನ ಎಂಎಲ್ಎಗಳಿದ್ದಾರೆ. ಅದರಿಂದಾಗಿ ಒಂದು ಕಡೆ ಗೆಲುವು ಸುಲಭವಾದ್ರೆ ಮತ್ತೊಂದು ಕಾಂಗ್ರೆಸ್ನ ಹೋರಾಟದಿಂದ ಒಂದ್ ರೀತಿ ಎಫೆಕ್ಟ್ ಆಗ್ಬೋದು. ಒಟ್ಟಾರೆಯಾಗಿ ನಾವು ಇಡೀ ಕ್ಷೇತ್ರದ ಒಂದು ಇಡೀ ಕ್ಷೇತ್ರ ಚಿತ್ರಣವನ್ನು ತೆಗೆದುಕೊಂಡ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈಗ ಮೊಮ್ಮಗನ 3ನೇ ತಲೆಮಾರನ್ನ ಬೆಳೆಸಲಿಕ್ಕೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ನವ್ರನ್ನ ಈಗಾಗಲೇ ಸಂಪರ್ಕ ಮಾಡಿದ್ರೆ ಜೆಡಿಎಸ್ನವರು ಕೂಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗೆಲ್ಲುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಪ್ರತಿಮಾ, ಅಂದ್ರೆ ಅಶೋಕ್, ಇಲ್ಲಿ ಒಂದು ವಿಚಾರ, ಮೊಮ್ಮಗನಿಗಾಗಿ ಕ್ಷೇತ್ರವನ್ನ ತ್ಯಾಗ ಮಾಡಿಕೊಟ್ಟಿದ್ದಾರೆ, ಒಂದ್ ರೀತಿ ಅದಕ್ಕೂ ಭಾವುಕರಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ನಾನು ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರಲ್ಲ, ಇದ್ರ ಹಿಂದಿನ ಲೆಕ್ಕಾಚಾರಗಳು ಏನಿರ್ಬೋದು? ಹಾಗಾದ್ರೆ ಈ ಬಾರಿಯ ಲೋಕಸಭಾ ಎಲೆಕ್ಷನ್ಗೆ ಗೌಡರು ಸ್ಪರ್ಧೆ ಮಾಡೋದಿಲ್ವಾ ಅಂತಾನ, ಹೇಗೆ? ಅಂದ್ರೆ ನಾನು ಇಲ್ಲಿ ಎಲೆಕ್ಷನ್ ನಿಲ್ಲೋದಿಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತಹದ್ದು. ನಾನು ಇಲ್ಲಿ ಅಂದ್ರೆ ಆತನದಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಲ್ಲ, ಮುಂದಿನ ತೀರ್ಮಾನ ಕೈಗೊಳ್ತೇನೆ. ಬೆಳಿಗ್ಗೆ ಮಾಡುವಂತ ಸುದ್ದಿಗೋಷ್ಠಿಯಲ್ಲಿ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅನ್ನೋಂತ ಹೇಳಿದ್ರು. ತದನಂತರ ಈಗ ಈ ಅಭ್ಯರ್ಥಿ ಘೋಷಣೆ ಮಾಡದ ಬಳಿಕ ಮತ್ತೆ ಸುದ್ದಿಘೋಷಣೆ ಮಾಡಿದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಆ ಸಂದರ್ಭದಲ್ಲಿ ಕೂಡ ನಾನು ಇನ್ನೂ ಕೂಡ ತೀರ್ಮಾನವನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಜೊತೆಗೆ ಪ್ರಜ್ವಲ್ ರೇವಣ್ಣ ಘೋಷಣೆ ಮಾಡೋದಕ್ಕೂ ಮುನ್ನ ಇಲ್ಲಿ ಹಲವಾರು ಸ್ಥಳೀಯ ಮುಖಂಡರ ನಾನು ಸಂಪರ್ಕವನ್ನ ಮಾಡಿದೆ. ಅವರು ನಾನು ಇಲ್ಲಿ ಅಂತ ಹೇಳಿದೆ. ಹಲವಾರು ಸುಮಾರು 45-50 ವರ್ಷಗಳಿಂದ ಪಕ್ಷಗಳಿಗೆ ದುಡಿದಿದ್ದಾರೆ. ಅವರನ್ನು ಕೂಡ ನಾನು ಸಂಪರ್ಕವನ್ನು ಮಾಡಿ ಅವರೆಲ್ಲರ ಅಭಿಪ್ರಾಯವನ್ನು ಕೇಳಿದೆ. ನೀವು ಇಲ್ಲಿ ಸ್ಪರ್ಧೆನ ಮಾಡಿ, ನಾನು ಟಿಕೆಟ್ ಅನ್ನು ಕೊಡ್ತೇನೆ ಅನ್ನೋ ಹೇಳಿದ್ರೆ ನಾನು ನಿಲ್ಲೋದಿಲ್ಲ ಅನ್ನೋ ಹೇಳಿದ್ರೆ ಅದೇ ಯಾರು ಇಡೀ ಜಿಲ್ಲೆಯಲ್ಲಿರುವಂತ ಎಲ್ಲಾ ಜೆಡಿಎಸ್ ನಾಯಕರು ಕೂಡ ಯಾರು ಕೂಡ ಒಪ್ಕೊಳ್ಳಿಲ್ಲ. ಜೊತೆಗೆ ಎಲ್ಲಾ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಶಾಸಕರು ಎಲ್ಲರೂ ಕೂಡ ಸಭೆಯನ್ನ ಮಾಡಿದ್ದೇನೆ. ಸುಮಾರು 3-4 ಬಾರಿ ಸಭೆಯನ್ನ ಮಾಡಿ ಅವರ ಅಭಿಪ್ರಾಯವನ್ನ ಪಡೆದು ಈಗ ನಾನು ಘೋಷಣೆಯನ್ನ ಮಾಡ್ತಾ ಇದ್ದೇನೆ. ನನ್ನ ಮೊಮ್ಮಗ ನಿಮ್ಮ ಮಡಿಲಿಗೆ ಹಾಕ್ತಿದ್ದೇನೆ, ಹಾಸನದ ಜನತೆಯ ಮಡಿಲಿಗೆ ಹಾಕ್ತಿದ್ದೇನೆ. ಹಾಸನ ಜಿಲ್ಲೆಯ ಜನರು ನನ್ನ ಮೊಮ್ಮಗನನ್ನ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸ್ಕೊಡಿ ಅನ್ನುವಂಥದ್ದನ್ನ ಮನವಿಯನ್ನು ಕೂಡ ಮಾಡಿದ್ರು. ಇದಲ್ಲದೆ ಬುಧವಾರ ಕೂಡ ನಾನು ಕೂಡ ಮೊದಲ ಬಾರಿಗೆ ವಿಧಾನಸಭೆಗೆ ಚುನಾವಣೆಗೆ ಸ್ಪರ್ಧಿಸುವಂತ ವೇಳೆ ಮೂರ್ಲಿಪಿಯಲ್ಲಿ ಪೂಜೆಯನ್ನ ಮಾಡಿದೆ. ಜೊತೆಗೆ ಬುಧವಾರವೇ ನಾನು ಕೂಡ ಈ ರೀತಿ ಪೂಜೆಯನ್ನ ಮಾಡಿ ಮೊದಲ ಬಾರಿಗೆ ಪ್ರಚಾರವನ್ನ ಮಾಡಿದೆ. ಅದರಿಂದ ನನ್ನ ಮೊಮ್ಮಗನು ಕೂಡ ಬುಧವಾರವೇ ಇಂದು ಅವನು ಪೂಜೆಯನ್ನ ಮಾಡ್ತಿರುವಂತದ್ದು ಬಹಳ ಸಂತೋಷ ಆಗ್ತಾ ಇರುವಂತದ್ದು. ಜೊತೆಗೆ ನಮ್ಮ ಕುಟುಂಬದ ಮೇಲೆ ದೈವ ಬಲ ಇರೋದ್ರಿಂದ ನನ್ನ ಮೊಮ್ಮಗ ಗೆಲ್ತಾನೆ ಅನ್ನುವಂತ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಅಶೋಕ್, ಇಲ್ಲಿ ಗೌಡರು ರಾಜಕೀಯವನ್ನ ಬಹಳ ಅಚ್ಚುಕಟ್ಟಾಗಿ ಕರಗತ ಮಾಡ್ಕೊಂಡಿದ್ದಾರೆ. ಆದ್ರೆ ಕೆಲವರು ಮಾತನಾಡೋದು ಈ ರೀತಿ ಕಣ್ಣೀರ ಕ್ಯಾಂಪೇನ್, ಇಡೀ ಕುಟುಂಬವೇ ಕಣ್ಣೀರ್ ಹಾಕುತ್ತೆ, ಕಾರ್ಯಕರ್ತರು ಕಣ್ಣೀರ್ ಹಾಕ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಮತದಾರರನ್ನ ಸೆಳೆಯುವಂತಹ ಟ್ರಿಕ್ಸ್ ಅಂತ ಕೂಡ ಹೇಳ್ತಾ ಇದಾರಲ್ಲ, ಈ ತರದ ಮಾತುಗಳೇನಾದ್ರೂ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆಯಾ, ಹೇಗೆ? ಅಂದ್ರೆ ಸಹಜವಾಗಿ ಬಿಜೆಪಿಯವರು ವಿಪಕ್ಷದಲ್ಲಿ ಇರೋದ್ರಿಂದ ಟೀಕೆಯನ್ನ ಮಾಡ್ತಾರೆ. ಜೊತೆಗೆ ಈಗ ಮೈತ್ರಿ ಪಕ್ಷದಲ್ಲೂ ಕೂಡ ಏನು ಕಾಂಗ್ರೆಸ್ನವರು ಕೆಲ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಿದ್ರು ಹಿಂದೆ ಕೂಡ. ಜೊತೆಗೆ ಮಾಜಿ ಸಚಿವ ಎ ಮಂಜು ಕೂಡ ಹಿಂದೆ ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು. ತಮ್ಮ ಮೈತ್ರಿ ಹೆಸರಿನಲ್ಲಿ, ಮೈತ್ರಿ ಪಕ್ಷದ ಹೆಸರಿನಲ್ಲಿ ದೇವೇಗೌಡರು ತಮ್ಮ ಮೊಮ್ಮಕ್ಕಳನ್ನ ಬೆಳೆಸ್ತಿದ್ದಾರೆ ಅನ್ನುವಂತ ಟೀಕೆಯನ್ನ ಕೂಡ ಮಾಡಿದ್ರು. ಅದು ಹಾಸನ ಜಿಲ್ಲೆಯ ಜನತೆ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ಬೇಕಾಗಿರುವಂತದ್ದು. ಜೊತೆಗೆ ಈ ಹಿಂದಿನಿಂದ ಕೂಡ ಏನು ಸಮ್ಮಿಶ್ರ ಸರ್ಕಾರ ಕಳೆದ 8-9 ತಿಂಗಳು ಮತ್ತೆ ಮಾತನಾಡಿಸ್ತೀನಿ ಅಶೋಕ್. ಈ ಬಗ್ಗೆ ಮಾತನಾಡೋದಕ್ಕೆ ಜೆಡಿಎಸ್ ಮುಖಂಡರಾಗಿರುವಂತಹ ಟಿ ಎ ಶರವಣ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶರವಣ ಅವರೇ.
ನಮಸ್ತೆ ಮೇಡಮ್. ಶರವಣ ಅವರೇ, ಇಷ್ಟೊಂದು ಭಾವುಕರಾಗಿ ಕಣ್ಣೀರ್ ಹಾಕಿದ್ದಾರಲ್ಲ ಗೌಡ್ರು, ಯಾಕಿರ್ಬೋದು? ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಕೂಡ ಘೋಷಣೆ ಮಾಡಿದಾರಲ್ಲ, ಏನ್ ಅನ್ಸುತ್ತೆ? ನೋಡಿ, ಸನ್ಮಾನ್ಯ ದೇವೇಗೌಡರಿಗೂ ಹಾಸನ ಜಿಲ್ಲೆಗೂ ಅಲ್ಲಿರತಕ್ಕಂಥ ಜನರಿಗೂ ಇವರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇದೆ. ಅದನ್ನ ಮೊಟ್ಟ ಮೊದಲನೇದಾಗಿ ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಇದು ಯಾವುದೇ ತರ ರಾಜಕೀಯ ಇಲ್ಲ ಇಲ್ಲಿ. ಬಹುಶಃ ದೇವೇಗೌಡರು ಸಾಹೇಬರು ಯಾವಾಗ್ಲೂ ಕೂಡ ಅಷ್ಟೇ ಹಾಸನ ಜಿಲ್ಲೆ ತನ್ನ ತವರು ಜಿಲ್ಲೆ, ಅವ್ರ ಹುಟ್ಟೂರು ಇರತಕ್ಕಂತ ಜಿಲ್ಲೆ. ಅಲ್ಲಿ ಅವರ ರಾಜಕೀಯವಾಗಿ ಎಲ್ಲ ರೀತಿಯಲ್ಲಿ ಅವರು ಶಕ್ತಿ ಕೊಟ್ಟಿರತಕ್ಕಂತ ಜಿಲ್ಲೆ. ಬಹುಶಃ ಇವತ್ತೇನು ಪ್ರಜ್ವಲ್ ರೇವಣ್ಣ ತನ್ನ ಮೊಮ್ಮಗ ಏನಿದ್ದಾರೆ ಅವರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿ ಹಿಂದೆ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಅವ್ರು ಏನ್ ಭಾಷೆ ಕೊಟ್ಟಿದ್ರು ಅದ್ರ ಪ್ರಕಾರ ನುಡಿದಂತೆ ನಡೆದಿದ್ದಾರೆ. ಇವತ್ತು ಅವರಿಗೆ ಎಲ್ಲೋ ಒಂದ್ ಕಡೆ ನನ್ನ ಜಿಲ್ಲೆಯನ್ನ ಮೊಮ್ಮಗನಿಗೆ ಕೊಡ್ತಾ ಇದೀನಿ, ಇಲ್ಲಿನ ಜನ ನನಗೇನು ಬೆಂಬಲವನ್ನ ಆಶೀರ್ವಾದವನ್ನ ಏನ್ ಮಾಡಿದಿರಿ, ನಮ್ಮ ಮೊಮ್ಮಗನ ಕೂಡ ಪ್ರಜ್ವಲ್ ರೇವಣ್ಣ ಅವರು ಕೂಡ ಅದೇ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ವಿಷಯವನ್ನ ಅಲ್ಲಿ ತಿಳಿಸಿದ್ದಾರೆ. ಬಹುಶಃ ಇದು ರಾಜಕೀಯವಾಗಿ ನಾವು ಇವತ್ತು ಹಾಸನ ಜಿಲ್ಲೆಯನ್ನ ಎಲ್ರು ಕೂಡ ದೇಶದ ಮಟ್ಟದಲ್ಲಿ ಮಾತನಾಡ್ತಾ ಇದ್ದಾರೆ, ಚರ್ಚೆಗಳಾಗ್ತಾ ಇದೆ. ಬಹುಶಃ ನನಗ್ ಗೊತ್ತಿರೋ ಮಟ್ಟಕ್ಕೆ ಸನ್ಮಾನ್ಯ ದೇವೇಗೌಡರು ಇವತ್ತು ಭಾವುಕರಾಗಿದ್ದಾರೆ. ಬಹುಶಃ ಅಲ್ಲಿನ ಜನಗಳ ಒಡನಾಟ ಏನಿತ್ತು ಅದನ್ನ ನಾನು ಬಿಟ್ಟು ದೂರ ಹೋಗ್ಬೇಕಾಗಿದೆ ಮತ್ತೆ ಹೇಳಿ ಒಂದ್ ಸ್ವಲ್ಪ ನೋವಾಗಿರ್ಬೋದು. ಅದ್ ಬಿಟ್ರೆ ಬೇರೆ ಏನೋ ಅವ್ರ ರಾಜಕೀಯವಾಗಿ ಏನು ಎಲ್ಲ ಒಂದ್ ಕಡೆ ಅವ್ರು ನಿಲ್ಲಬೇಕು, ಸ್ಪರ್ಧೆ ಮಾಡ್ಲೇಬೇಕು. ನಾವು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅವ್ರ ಸ್ಪರ್ಧೆ ಮಾಡಿ ಮತ್ತೊಮ್ಮೆ ಅವ್ರನ್ನ ಪಾರ್ಲಿಮೆಂಟ್ ಕಳಿಸ್ಕೊಡ್ಲೇಬೇಕು ಅಂತ ಹೇಳಿ ನಾವು ಬೆಂಗಳೂರು ನಗರದ ಎಲ್ಲಾ ಶಾಸಕರು ಎಲ್ಲ ಮುಖಂಡರುಗಳು ಎಲ್ಲ ಕೂಡ ಅವ್ರಿಗೆ ಮನವರಿಕೆ ಮಾಡಿದೀವಿ. ಅಥವಾ ಮೈಸೂರಲ್ಲಿ ಎರಡರಲ್ಲಿ ಒಂದು ಅವ್ರು ಯಾವ್ದು ಬೇಕಾದ್ರೆ ಆಯ್ಕೆ ಮಾಡ್ಕೊಡಿ ಅಂತ ಹೇಳಿ ಹೇಳಿದೀವಿ. ಬಹುಶಃ ಅವ್ರು ನಿಲ್ಲಬೇಕು ಅಂತ ಹೇಳಿ ನಮ್ಮೆಲ್ಲ ಪಕ್ಷದ ಎಲ್ಲಾ ನಾಯಕರುಗಳ ಮುಖಂಡರುಗಳ ಒತ್ತಾಯ ಕೂಡ ಇದೆ. ಅವ್ರು ನಿಲ್ಲಬೇಕು ಅನ್ನೋದೇ ನಮ್ಮ ಭಾವನೆ. ಇಡೀ ಕಾವೇರಿ ಆಗ್ಲಿ ಕೃಷ್ಣ ಆಗ್ಲಿ ಯಾವುದೇ ಹೋರಾಟ ಬಂದಾಗ ಡೆಲ್ಲಿಯಲ್ಲಿ ಏನಾದ್ರು ಧ್ವನಿ ಎತ್ತಬೇಕಾಗಿದ್ರೆ, ಇವತ್ತು ರೈತರ ಪರವಾಗಿ ಏನಾದ್ರು ಧ್ವನಿ ಎತ್ತಬೇಕಾಗಿದ್ರೆ ಸನ್ಮಾನ್ಯ ದೇವೇಗೌಡರ ಪಾತ್ರ ಬಹಳ ಮುಖ್ಯ. ಅದನ್ನ ಅವರಲ್ಲಿ ಮಾಡೇ ಮಾಡ್ತಾರೆ. ಅದರಿಂದ ಅವರ ಒಂದು ಸೇವೆ ನಿರಂತರವಾಗಿ ನಡಿಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ. ಅಂದ್ರೆ ಶರವಣ ಅವರೇ, ಈಗ ಕುಟುಂಬ ರಾಜಕೀಯದ ಬಗ್ಗೆ ಸಾಕಷ್ಟು ಟೀಕೆಗಳು ಈಗ ವ್ಯಕ್ತವಾಗ್ತಾ ಇದೆ. ಆ ಬಗ್ಗೆ ಕೂಡ ಮಾತನಾಡಿದ್ದಾರೆ ಗೌಡ್ರು. ಕುಟುಂಬ ರಾಜಕಾರಣದಿಂದ ದೂರ ಉಳಿಯೋ ಪ್ರಯತ್ನ ಅಂತ ಮಾತಲ್ಲಿ ಹೇಳ್ತಾರೆ ಹೊರತು ನಡ್ಕೊಳ್ತಾ ಇರೋದು ಅದೇ ಅನ್ನುವಂತ ಮಾತುಗಳು, ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆಯಲ್ಲ. ನೋಡಿ, ಯಾವ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಹೇಳ್ಬಿಡಿ ನೋಡೋಣ. ನೀವು ರಾಷ್ಟ್ರ ಮಟ್ಟದಲ್ಲಿ ತಗೊಳ್ಳಿ, ರಾಜ್ಯ ಮಟ್ಟದಲ್ಲಿ ತಗೊಳ್ಳಿ. ಬಿಜೆಪಿಯಲ್ಲಿ ಇಲ್ವಾ, ಕಾಂಗ್ರೆಸ್ ಅಲ್ಲಿ ಇಲ್ವಾ, ಜೆಡಿಎಸ್ ಅಲ್ಲಿ ಮಾತ್ರ ಯಾಕೆ ಯಾವಾಗ್ಲೂ ಕುಟುಂಬ ರಾಜಕಾರಣ ಅಂತ ಹೇಳ್ತೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಈ ರಾಜ್ಯದ ಜನ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಬಹುಶಃ ಯಡಿಯೂರಪ್ಪನ ಮಕ್ಕಳು, ಈಶ್ವರಪ್ಪನ ಮಕ್ಕಳು. ನೀವೇ ನೋಡ್ಕೊಳ್ಳಿ, ಸಿದ್ದರಾಮಯ್ಯನವ್ರನ್ನ ತಗೊಳ್ಳಿ, ಮತ್ತೆ ನಮ್ಮ ಖರ್ಗೆ ಸಾಹೇಬ್ರನ್ನ ತಗೊಳ್ಳಿ, ಯಾರು ಬೇಕಾದ್ರೂ ತಗೊಳ್ಳಿ. ನಾನ್ ಹೇಳೋದು ಇಷ್ಟೇ, ನಾನ್ ಪಟ್ಟಿಯನ್ನು ಕೊಡಬಲ್ಲೆ. ಇಡೀ ರಾಷ್ಟ್ರದಲ್ಲಿ ನೀವು ಯಾವುದೇ ಪ್ರಾದೇಶಿಕ ಪಕ್ಷ ತಗೊಳ್ಳಿ, ರಾಜ್ಯ ಮತ್ತೆ ಮಾತನಾಡಿಸ್ತೀನಿ ಶರವಣ ಅವರೇ. ಹಾಗೆ ಲೈನ್ ನಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಹಾಸನ ಶಾಸಕ ಪ್ರೀತಮ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪ್ರೀತಮ್ ಗೌಡ ಅವರೇ. ಪ್ರೀತಮ್ ಗೌಡ ಅವರೇ, ಇವತ್ತು ಕ್ಯಾಂಪೇನ್ ಮಾಡುವಂತ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಇಡೀ ಕುಟುಂಬ ಕಾರ್ಯಕರ್ತರೆಲ್ಲ ಕಣ್ಣೀರ್ ಹಾಕಿದ್ದಾರೆ. ಏನು ಇದರ ಹಿಂದೆ ಏನು ಲೆಕ್ಕಾಚಾರ ಇರ್ಬೋದು ಅಂತ ತಮಗನ್ಸುತ್ತೆ? ಮೇಡಮ್, ಒಂದು ದೇಶದ ಯೋಧರು ಗಡಿ ಕಾಯ್ಬೇಕಾದ್ರೆ ಪುಲ್ವಾಮಾದಲ್ಲಿ ಏನೋ ಒಂದು ಹೋಗ್ತಾ ಇತ್ತು ಗಾಡಿಗಳು, ಅದನ್ನ ಆದಾಗ 40ಕ್ಕೂ ಹೆಚ್ಚು ಯೋಧರು ತೀರ್ಕೊಂಡ್ರು. ರಾಜ್ಯದಲ್ಲಿ ಸರ್ಕಾರ ಬಂದ ಮೇಲೆ ಮೋರ್ ದನ್ 500 ಫಾರ್ಮರ್ಸ್ ಸೂಸೈಡ್ ಕಮಿಟ್ ಮಾಡ್ಕೊಂಡಿದ್ದಾರೆ. ಯಾವತ್ತೂ ಕುಟುಂಬ ವರ್ಗ ಕಣ್ಣೀರ್ ಹಾಕಿಲ್ಲ. ಅಂದ್ರೆ ಜನಸಾಮಾನ್ಯರಿಗಾಗ್ಲಿ ರೈತರಿಗಾಗ್ಲಿ ದೇಶದ ಯೋಧರು ಪ್ರಾಣ ದೇಶಕ್ಕೋಸ್ಕರ ತೆತ್ತಾಗ್ಲೂ ಕಣ್ಣೀರ್ ಹಾಕಲ್ಲ. ಈಗ ಯಾವ ಕೆಲ್ಸಕ್ಕೆ ಕಣ್ಣೀರ್ ಹಾಕ್ತಿದ್ದಾರೆ ಅನ್ನೋದು ಜನಸಾಮಾನ್ಯರು ಕೇಳ್ತಾರೆ. ಈಗ ದೇವೇಗೌಡರು ಹಿರಿಯರಿದ್ದಾರೆ, ಅವರು ಭಾವನಾತ್ಮಕವಾಗಿ ಮಾತಾಡೋದು ಸರಿ ಇದೆ, ಅವ್ರು ಮಾತಾಡೋದು ಸರಿ ಇರುತ್ತೆ. ಆದ್ರೆ ನಾನು ಟಿವಿಲಿ ನೋಡ್ತಾ ಇದ್ದೆ, ಇದೊಂದು ಡ್ರಾಮಾ ಕಂಪ್ನಿ ಟೈಪ್, ಒಬ್ರಿಂದ ಒಬ್ರು ನಾನು ಈಗ ಆಕ್ಷನ್ ಹೇಳ್ತೀನಿ, ನೆಕ್ಸ್ಟ್ ನೀವ್ ಈ ತರ ಮಾಡ್ಬೇಕು, ನೀವು ನೆಕ್ಸ್ಟ್ ಈ ತರ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಬಹಳ ಬಾಲಿಶವಾಗಿದೆ. ಗೌಡ್ರಿಗೆ ಸನ್ಮಾನ್ಯ ಪ್ರೀತಮ್ ಗೌಡ್ರು ಶಾಸಕರು ಏನಿದ್ದಾರೆ ಅವ್ರು ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಅವರ ಸಂಭಾಷಣೆನ ಇಡೀ ರಾಜ್ಯದ ಜನ ಗೌರವಿಸಿದ್ದಾರೆ. ಅವ್ರು ಯಾವ ತರ ಅವರು ರಾಜಕೀಯ ಮಾಡಿದ್ದಾರೆ, ಯಾವ ತರ ಅಧಿಕೃತವಾಗಿ ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ಇರತಕ್ಕಂಥ ಸರ್ಕಾರವನ್ನ ಕೆಡವಕ್ಕೋಸ್ಕರ ಯಾವ ತರ ಮಾಡಿದ್ದಾರೆ ಗೊತ್ತಿದೆ. ಕೇಳಿ ಶರವಣ ಅವರೇ,
ನಾನು ಕೂತಿ ಆ ವಿಷಯ ಇನ್ನೊಂದ್ ದಿನ ಟಿವಿಲಿ ಕೂತ್ ಡಿಬೇಟ್ ಮಾಡೋಣ. ಇವತ್ತೇನ್ ವಿಷಯಕ್ಕೆ ಕರೆದಿದ್ದಾರೆ ಆ ವಿಷಯ ಮಾತಾಡಿ ನೀವು ಗೌರವವಾಗಿ. ಅದ್ರ ಬಗ್ಗೆ ಮಾತ್ರ ಮಾತಾಡಿ, ನೀನ್ ಉಳಿದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೀವು ಫ್ರೀಯಾಗಿ ಬನ್ನಿ, ನಾನು ಫ್ರೀಯಾಗಿ ಬರ್ತೀನಿ. ಈಗ ರೈತರು ಸತ್ತಾಗ ಯೋಧರು ಸತ್ತಾಗ ಇವರೆಲ್ಲರೂ ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇದ್ದಂತವ್ರು. ಯಾರು ಒಬ್ರು ಕಣ್ಣೀರ್ ಹಾಕಿರೋ ತೋರ್ಸ್ರಿ ಶರವಣ ಅವ್ರೆ. ಒಂದು ಡ್ರಾಮಾ ಕಂಪನಿ ಓಪನ್ ಮಾಡ್ಕೊಂಡು ಕರ್ನಾಟಕ ಜನ ಮೂರ್ಖ ಅನ್ಕೊಂಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಯಾರು ಮಾತಾಡ್ತಾ ಇಲ್ಲ ದೊಡ್ಡವ್ರ ಬಗ್ಗೆ. ದೇವೇಗೌಡರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಕಾವೇರಿ ಹೋರಾಟಕ್ಕೋಸ್ಕರ ನನ್ನ ರೈತ ಇವತ್ತು ಕಂಗಾಲಾಗಿದ್ದಾನೆ, ರೈತನಿಗೆ ಎಷ್ಟು ಸಂಕಷ್ಟದಲ್ಲಿದ್ದಾನೆ, ಬೆಂಗಳೂರು ನಗರ ಜನರಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ ಅಂತೇಳಿ ವಿಧಾನಸೌಧ ಮುಂದೆ ಪ್ರತಿಭಟನೆ ಕೂತ್ಕೊಂಡು ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಮಾಡಿದ್ರಲ್ಲ ಸ್ವಾಮಿ. ಅದು ನಿಮ್ ಕಣ್ಣು ಕಾಣ್ತಿಲ್ವಾ? ಆವಾಗ ಕಣ್ಣೀರ್ ಹಾಕಿಲ್ವಾ? ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಕಣ್ಣೀರ್ ಹಾಕಿಲ್ವಾ? ದೇವೇಗೌಡರ ಬಗ್ಗೆ ವಿಷಯನೇ ಇಲ್ಲ. ದೇವೇಗೌಡರಿಗೆ ವಿಶೇಷವಾದ ಗೌರವ ಇದೆ, ಅವ್ರದ್ದು ಕೊಡುಗೆ ಇದೆ. ಅವರು ಕಣ್ಣೀರ್ ಹಾಕಿದ್ರೆ ನಿಮ್ ಗೌರವ ಕೊಟ್ಟಿಲ್ವಾ ಅಂತ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೌದು ಶರವಣ ಅವರೇ, ನೀವ್ ಹೇಳಿದ್ 100% ಭಾಗ ಸತ್ಯ ಇದೆ. ದೇವೇಗೌಡರು ಹೋರಾಟಗಾರರು, ಅವ್ರ ಕೊಡುಗೆ ಇದೆ, ಅವ್ರ ಕಣ್ಣೀರ್ ಹಾಕಿ ಸರಿ ಇದೆ. ಯಾಕಂದ್ರೆ ಅವ್ರ ಹಾಸನ ಲೋಕಸಭಾ ಕ್ಷೇತ್ರ ಬಿಟ್ಟು ಹೋಗ್ತಾ ಇದ್ದಾರೆ, ಅವ್ರಿಗೊಂದು ಭಾವನಾತ್ಮಕವಾದ ಸಂಬಂಧ ಇದೆ. ನಾನು ಅದನ್ನ ಮಾತಾಡ್ತಾ ಇಲ್ಲ. ಅವ್ರು ಹಿರಿಯರಿದ್ದಾರೆ, ದೇವೇಗೌಡರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಹೇಳಿದ್ದು ಮನೆ ಬಂದಿ ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ನೀವು ಅಳೋದನ್ನ ಟಿವಿಲಿ ನೋಡ್ತಾ ಇದ್ದೀರಿ, ಅದು ಸ್ವಲ್ಪ ಜಾಸ್ತಿ ಆಯ್ತು. ಜನರಿಗೆ ವಾಸ್ತವಾಂಶಕ್ಕೆ ಬಹಳ ಹತ್ತಿರವಾಗಿರ್ಬೇಕು. ಇದು ದೇಶದ ಚುನಾವಣೆ, ಕಣ್ಣೀರ್ ಮೂಲಕ ಮತ ಗಳಿಸಬಹುದು ಅಂತ ಏನಾದ್ರು ಭ್ರಮೆಲಿದ್ರೆ ನೋಡಿ, ಭ್ರಮೆಯಿಂದ ಹೊರಗೆ ಬರ್ಲಿ ಅಂತ ಹೇಳಿ. ನೀವು ಏನ್ ಹೇಳಿದ್ದು ಡ್ರಾಮಾ ಕಂಪನಿ ಅಂತ ಹೇಳಿದ್ರಿ. ಇವತ್ತು ಕಣ್ಣೀರಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಒಬ್ಬ ಮಾನವೀಯ ದೃಷ್ಟಿಯಿಂದ ನೋಡಿ ಸ್ವಾಮಿ, ರಾಜಕಾರಣ ಪಕ್ಕಕ್ಕಿಡಿ, ಚುನಾವಣೆ ಬಂದ ತಕ್ಷಣ ಯಾಕೆ ಭಾವನಾತ್ಮಕ ಬರುತ್ತೆ? ಕಾವೇರಿ ಹೋರಾಟ ಮಾಡಿ 25-30 ವರ್ಷ ಆಗಿದೆ. 25 ದಿನ ಚುನಾವಣೆ ಇದ್ದಾಗ ಯಾಕೆ ಜ್ಞಾಪಕ ಆಗುತ್ತೆ? ಬಹುಶಃ ಚುನಾವಣೆ ಇದ್ದಾಗ ಯಾಕೆ ಜ್ಞಾಪಕ ಆಗುತ್ತೆ? ಈ ರಾಜ್ಯಕ್ಕೆ ಕಲಂಕರಹಿತ ಒಬ್ಬ ಪ್ರಧಾನಮಂತ್ರಿ 10 ತಿಂಗಳಲ್ಲಿ ತನ್ನ ಅವ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ದೇವೇಗೌಡರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ನಾನು ಮಾತಾಡ್ತಾ ಇರೋದು ಬಾಲಕೃಷ್ಣ ಅವ್ರು ಮಾತಾಡ್ತಾರೆ, ಚಂದ್ರಪಟ್ಟಣದ ಬಾಲಕೃಷ್ಣ ಅವ್ರು ಮಾತಾಡ್ತಾರೆ. ಅಧಿಕಾರಕ್ಕೋಸ್ಕರ ಅನ್ಕೊಂಡಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಮುಂದುವರಿಸಬಹುದಾಯ್ತು. ಆ ಕೆಲಸ ಮಾಡಿಲ್ಲ. ಇವತ್ತು ಯಾವ್ದೋ ಒಂದು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿದ್ದೀರಿ, ಅದೇ ಸೆಂಟೆನ್ಸ್ ಪದೇ ಪದೇ ರಿಪೀಟ್ ಮಾಡ್ತಾ ಇದೀರಿ. ಇಲ್ಲಿ ಪ್ರಸ್ತುತ ಟಿವಿಲಿ ಮಾತಾಡ್ತಿರೋ ವಿಷಯ ಜನ ಉತ್ತರ ಕೊಡ್ತಾರೆ. ನಿಮ್ಮ ಹೇಳಿಕೆಗಳನ್ನ ಜನನು ನೋಡ್ತಾ ಇದ್ದಾರೆ, ರಾಜ್ಯದ ಜನ. ಅವರು ಉತ್ತರ ಕೊಡ್ತಾರೆ. ಬಹುಶಃ ಇದಕ್ಕೆ ಕೆಲಸವನ್ನ ದಯಮಾಡಿ ಮುಂದಿನ ತಿಂಗಳು 18ನೇ ತಾರೀಕು ಚುನಾವಣೆ ನಡೆಯುತ್ತೆ. ಇನ್ನು 60 ದಿನ 70 ದಿನದಲ್ಲಿ ರಿಸಲ್ಟ್ ಬರುತ್ತೆ. ಸಮಾಧಾನವಾಗಿರಿ ಶರವಣ ಅವರೇ. ನೋಡೋಣ ಪ್ರೀತಮ್ ಗೌಡ್ರೆ, ಅದನ್ನು ನೋಡೋಣ. ಆಯ್ತು, ಖಂಡಿತ ಅದನ್ನು ನೋಡೋಣ. ಜನ ಏನ್ ತೀರ್ಪು ಕೊಡ್ತಾರೆ ಅದನ್ನು ನೋಡೋಣ. ಬಹುಶಃ ನಿಮ್ಮ ಒಂದು ಹೇಳಿಕೆಯನ್ನು ಗಮನಿಸಿದ್ದಾರೆ, ನಾನ್ ಹೇಳಿರೋದನ್ನು ಗಮನಿಸಿದ್ದಾರೆ. ಜನ ಏನ್ ತೀರ್ಪು ಕೊಡ್ತಾರೆ ಹೇಳ್ತಾ ಇದೀನಲ್ಲ. ರೈತರ ಪರವಾಗಿ ಯೋಧರ ಬಗ್ಗೆ ಒಂದಿನ ಕಣ್ಣೀರ್ ಹಾಕ್ತಾ ಇರೋರು ಮೊಮ್ಮಗ ವಾಪಸ್ ಬರ್ತಿದ್ದಾನೆ ಎಂದಾಗ ರೇವಣ್ಣ ಅವ್ರು ಅಳೋದು, ಭವಾನಿ ರೇವಣ್ಣ ಅವ್ರು ಅಳೋದು, ಏನಿದು? ಜನನೇ ಅನ್ಕೊಂಡಿದ್ದೀರಾ ನೀವು? ಯೋಧರ ಬಗ್ಗೆ, ರೈತರ ಬಗ್ಗೆ, ಸಂಕಷ್ಟದಲ್ಲಿ ಇರತಕ್ಕಂಥವ್ರ ಬಗ್ಗೆ ರೈತರು ಆತ್ಮಹತ್ಯೆ ಯಾವಾಗ ಕಣ್ಣೀರ್ ಹಾಕಿದ್ದಾರೆ ಹೇಳಿ? ಈ ನಾಡಿನ ಜನ ತಿಳ್ಕೊಂಡಿದ್ದಾರೆ. ಆದ್ರೆ ನಿಮ್ಮಿಂದ ನಮ್ಗೆ ಸರ್ಟಿಫಿಕೇಟ್ ಬೇಕಿಲ್ಲ. ನಾನ್ ಸರ್ಟಿಫಿಕೇಟ್ ಕೊಡ್ತಿಲ್ಲ. ಜನಸಾಮಾನ್ಯರು ಕೇಳೋ ಜನಸಾಮಾನ್ಯರು ಗೊತ್ತಿದೆ. ಅದರಿಂದ ಬಹುಶಃ ಬಣ್ಣ ಕಟ್ಟೋದನ್ನ ಬಿಡಿ. ಓಕೆ, ಥ್ಯಾಂಕ್ ಯು ಶರವಣ ಅವರೇ. ಥ್ಯಾಂಕ್ ಯು ಪ್ರೀತಮ್ ಗೌಡ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.